ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟ್ ಆಫ್ ಟಾಪ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫಾರ್ ದ ಚಾಪ್ಟರ್ ಸರ್ಕಲ್ಸ್ ಫಾರ್ ದ ಇಯರ್ 2023-24ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಆಗಿರುವಂಥ ಕ್ವೆಶನ್ಸು. ಈ ಕ್ವೆಶನ್ಸ್ ಎಲ್ಲವೂ ಪ್ರೀವಿಯಸ್ ಇಯರ್ 2015ಇಂದ ತುಂಬ ಸಲ ರಿಪೀಟ್ ಆಗಿರುವಂಥ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡಿ ಸಾಲ್ವ್ ಮಾಡಿರೋವಂಥದ್ದು ವಿಡಿಯೋ. ಸೊ ನೀವು ಯಾರ್ಯಾರಿನ ವಿಡಿಯೋ ನೋಡಿಲ್ವೋ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಟ್ ವಿಡಿಯೋ. ಹಾಗೆ ಇವತ್ತಿನ ವಿಡಿಯೋದಲ್ಲಿ 2 ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಬೇರೆ ಚಾಪ್ಟರ್ಸ್ಗೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋದ ಫಸ್ಟ್ ಕ್ವೆಶನ್ ನೋಡೋದಾದರೆ, ಪ್ರೂವ್ ದಟ್ the lengths of tangents drawn from an external point to a circle are equal. So this is basically your 10.2 theorem. ಇದು ಥಿಯರಮ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಅದನ್ನು ನೀವು ಪ್ರೂವ್ ಮಾಡಬೇಕು. ಸೊ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ದ ಲೆಂತ್ಸ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಅದನ್ನು ಈಕ್ವಲ್ ಅಂತ ನಾವು ತೋರಿಸ್ಬೇಕು. ಸೊ ಡಯಾಗ್ರಾಮ್ ಮೂಲಕ ನಾವು ಅದನ್ನು ಬರೆಯೋದಾದರೆ ಯಾವ ರೀತಿ ಬರೀಬೋದು? ವಿ ಹ್ಯಾವ್ ಎ ಸರ್ಕಲ್ ವಿತ್ ಸೆಂಟರ್ O and A is an external point where AP and AQ are the tangents to the given circle. ಸೊ ನಾವೇನು ಪ್ರೂವ್ ಮಾಡಬೇಕು ಇಲ್ಲಿ? AP is equal to AQ ಅಂತ ಪ್ರೂವ್ ಮಾಡಬೇಕು, ಲೆಂತ್ಸ್ ಆಫ್ ಟ್ಯಾಂಜೆಂಟ್. ಅದನ್ನು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೆಯೋದಾದರೆ, ಗಿವನ್ ಇಸ್ AP and AQ are 2 tangents from point A. Okay, to prove AP is equal to AQ, we need to prove that the lengths of tangents are equal. ಸೊ ಇದನ್ನು ಪ್ರೂವ್ ಮಾಡಬೇಕು ಅಂದರೆ ವಿ ನೀಡ್ ಟು ಗೋ ಥ್ರೂ ಸಮ್ ಕನ್ಸ್ಟ್ರಕ್ಷನ್. ಸೊ ವಾಟ್ ಈಸ್ ದಿಸ್ ಕನ್ಸ್ಟ್ರಕ್ಷನ್ ಇಸ್ ಜಾಯಿನ್ OP, OQ, OQ and OA. So we have to join OP, OQ and OA. So now we have joined OP, OQ and OA. ನೆಕ್ಸ್ಟ್ ಯಾವ ರೀತಿ ಪ್ರೊಸೀಡ್ ಮಾಡಬೇಕು ಅಂತ ಅಂದರೆ, ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಪ್ರೂಫ್. ಯಾವ ರೀತಿ ಪ್ರೂಫ್ ಅಂದರೆ, ನಮ್ಮದು ಮೇನ್ ಏಮ್ ಏನು ಅಂದರೆ, ವಿ ಹ್ಯಾವ್ ಟು ಪ್ರೂವ್ ದಟ್ AP is equal to AQ. In order to prove AP is equal to AQ, we shall first prove triangle OPA is congruent to triangle OQA. ಯಾಕೆ ಅಂತ ಅಂದರೆ, ಇಫ್ ಯು ಪ್ರೂವ್ ದಟ್ ದೀಸ್ 2 triangles are congruent, then by CP/CT you can write that AP is equal to AQ. ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಈಕ್ವಲ್ ಅಂತ ನೀವು ಬರಿಬೋದು ಕಾಂಗ್ರುಯೆನ್ಸಿ ಪ್ರೂವ್ ಮಾಡಿದ್ರೆ. ಈಗ ಕಾಂಗ್ರುಯೆನ್ಸಿ ಯಾವ ರೀತಿ ಪ್ರೂವ್ ಮಾಡೋದು ಅಂತ ಅಂದರೆ ತುಂಬ ಸುಲಭ. ನೀವು ಕರೆಕ್ಟಾಗಿ ಟ್ರಯಾಂಗಲ್ಸ್ನ ಅಬ್ಸರ್ವ್ ಮಾಡಿದ್ರೆ OPA ಆ್ಯಂಡ್ OQA ಈ ಎರಡೂ ಟ್ರಯಾಂಗಲ್ಸ್ಗೆ ಕಾಮನ್ ಸೈಡ್ ಇರೋದು OA. ಸೊ ವಿ ಕ್ಯಾನ್ ರೈಟ್ ದಟ್ OA is equal to OA, which is common. And then next, OP and OQ are the radii of this circle. So obviously they should be equal. So I can write that OP is equal to OQ. OP is equal to OQ. Reason is radii of a circle, of the same circle specifically. Next ಇರೋದೇನು ಅಂತ ಅಂದರೆ, here AP is a tangent, OP is a radius. A tangent drawn at any point on a circle to the radius forms an angle of 90 degree. ಸೊ ಇಲ್ಲಿ ನಿಮಗೆ ಬರೋ ಆ್ಯಂಗಲು 90 ಡಿಗ್ರಿ. ಅದೇ ರೀತಿ ಕೂಡ ಇಲ್ಲೂ ಇಟ್ ಇಸ್ 90 ಡಿಗ್ರಿ. ಆ್ಯಂಗಲ್ APO is 90 degree. Similarly ಆ್ಯಂಗಲ್ AQO is 90 degree. ಸೊ ದೀಸ್ 2 ಆ್ಯಂಗಲ್ಸ್ ಆರ್ ಈಕ್ವಲ್. ನಾವು ಅದನ್ನು ಇಲ್ಲಿ ಬರ್ಕೋಬೋದು. ಆ್ಯಂಗಲ್ OPA is equal to angle OQA. Reason is OP is perpendicular to AP and OQ is perpendicular to AQ. ಸೊ ಇಲ್ಲಿ ನಾವು ಯಾವ ಒಂದು ಕಾಂಗ್ರುಯೆನ್ಸಿ ರೂಲ್ ಅಪ್ಲೈ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್, ನೀವು ಗಮನಿಸಬೇಕಾಗಿರೋದು. ಈಗ ನಮಗಿಲ್ಲಿ ಗೊತ್ತಾಯಿತು ಆ್ಯಂಗಲ್ P ಆ್ಯಂಡ್ ಆ್ಯಂಗಲ್ Q ಆರ್ 90 ಡಿಗ್ರಿ ಅಂತ. ಸೊ ಇದು P is 90 degree ಅಂತ ಆದರೆ ಟ್ರಯಾಂಗಲ್ APO is a right angle triangle. Similarly Q is 90 degree ಅಂತ ಆದಾಗ ಟ್ರಯಾಂಗಲ್ AQO is a right angle triangle. ಈಗ ನಮಗೆ AO ಅನ್ನೋದು ಹೈಪೋಟೆನಸ್ ಆಗುತ್ತೆ. ಸೊ ಹೈಪೋಟೆನಸ್ ಆಫ್ ದಿಸ್ ಟ್ರಯಾಂಗಲ್ is equal to hypotenuse of this triangle. Similarly OP is one side of this triangle, OQ is the one side of this triangle. So OP is equal to OQ. ಸೊ ನಾವಿಲ್ಲಿ ಯಾವ ಒಂದು ಕಾಂಗ್ರುಯೆನ್ಸಿ ರೂಲ್ ಅಪ್ಲೈ ಮಾಡ್ತೀವಿ ಅಂದರೆ
RHS congruency rule, which is nothing but right hypotenuse side. Hypotenuse of one triangle and one side of the triangle is equal to hypotenuse and one side of another triangle. So ಈ congruency rule na apply ಮಾಡಿ we can tell that by RHS congruency rule triangle OPA is congruent to triangle OQA. ಸೊ ಈಗ ಎರಡು congruent ಅಂತ ಗೊತ್ತಾಯಿತು. ಈಗ ಇಲ್ಲಿ ನೋಡ್ಬೋದು OP is equal to OQ. So corresponding parts of congruent triangles, OP is equal to OQ. Therefore we proved that the lengths of tangent, ಸಾರಿ ಇದು OP is equal to OQ ಅಲ್ಲ, AP is equal to AQ. ಬಟ್ OP is equal to OQನೂ ಕರೆಕ್ಟೇ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಎರಡು ನಿಮಗೆ AP is equal to AQ ಇದೆ. AP is equal to AQ. ದಿಸ್ ಇಸ್ ಬೈ CPCT, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ನೀವು ಡಯಾಗ್ರಾಮಲ್ಲಿ ನೋಡೋದಾದರೆ AP is equal to AQ. These are the lengths of tangent. Hence proved. So this is how you will prove the given statement, that is the lengths of tangent of an external point drawn from an external point are equal. ತುಂಬ ಸಿಂಪಲ್. ಯು ಹ್ಯಾವ್ ಟು ಜಸ್ಟ್ ಪ್ರೂವ್ ದಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಆ್ಯಂಡ್ ಅಪ್ಲೈ CPCT. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಪ್ರೂಫ್ ಬಂದುಬಿಡುತ್ತೆ. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ, prove that the parallelogram circumscribing a circle is a rhombus. Okay, so parallelogram circumscribing a circle, that means a parallelogram is around the circle which touches at 4 points. We have a circle of center O and a parallelogram ABCD. Okay, and this parallelogram is touching the circle at 4 points, which is PQRS. ಓಕೆ, ಡಯಾಗ್ರಾಮಿಂದ ನಮಗೆ ಇಷ್ಟು ಗೊತ್ತಾಯಿತು. ನಾವೀಗ ಇಲ್ಲಿ ಏನು ಬರಿಬೋದು, ಕನ್ಸಿಡರ್ ಅ ಪ್ಯಾರಲೆಲೋಗ್ರಾಮ್ ABCD ವಿಚ್ ಇಸ್ ಸರ್ಕಮ್ಸ್ಕ್ರೈಬಿಂಗ್ ಅ ಸರ್ಕಲ್ ವಿತ್ ಅ ಸೆಂಟರ್ O. ಇದನ್ನು ನಾವು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್, ಸಿನ್ಸ್ ABCD ಈಸ್ ಅ ಪ್ಯಾರಲೆಲೋಗ್ರಾಮ್, ಸೊ ABCD ಈಸ್ ಅ ಪ್ಯಾರಲೆಲೋಗ್ರಾಮ್ ಆಗಿರೋ ಕಾರಣ ವಿ ನೋ ದಟ್ ಇನ್ ಅ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ನಾನು ಯಾವ ರೀತಿ ಬರಿಬೋದು, AB is equal to CD, ಸಿಮಿಲರ್ಲಿ BC is equal to AD, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್, ನೀವು ಅದನ್ನು ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಏನು ಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಈ ಪ್ಯಾರಲೆಲೋಗ್ರಾಮ್ ಅನ್ನೋದು ರೋಂಬಸ್ ಅಂತ ನಾವು ಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ABCD is a rhombus ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಟು ಪ್ರೂವ್ ABCD is a rhombus, what actually you should prove to tell that it is a rhombus is, you need to show that all the sides are equal of this parallelogram. ಈ ಪ್ಯಾರಲೆಲೋಗ್ರಾಮ್ದು, ದಟ್ ಈಸ್ ABCD ಪ್ಯಾರಲೆಲೋಗ್ರಾಮ್ದು ಎಲ್ಲ ಸೈಡ್ಸು ಈಕ್ವಲ್ ಅಂತ ತೋರಿಸಿದ್ರೆ ದೆನ್ ABCD ವಿಲ್ ಬಿ ಎ rhombus. ಇನ್ ಅ ಪ್ಯಾರಲೆಲೋಗ್ರಾಮ್ ಇಫ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ದೆನ್ ದ ಪ್ಯಾರಲೆಲೋಗ್ರಾಮ್ ಇಸ್ ಸೆಟ್ ಟು ಬಿ rhombus. ಅದಕ್ಕೆ ನೀವೇನು ತೋರಿಸ್ಬೇಕು ಅಂತ ಅಂದರೆ, AB is equal to BC, BC is equal to CD, CD is equal to DA ಅಂತ ಫೈನಲ್ ಆಗಿ ಯು ಹ್ಯಾವ್ ಟು ಶೋ. ಹೌ ಟು ಡೂ ದಿಸ್, ವೆರಿ ಸಿಂಪಲ್, ತುಂಬ ಸಿಂಪಲ್ಲು ಇದು ಪ್ರೂಫು. ಯಾಕೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಪ್ರೂಫ್ ಹೆಂಗೆ ಮಾಡ್ತೀವಿ. ಫ್ರಮ್ ದ ಫಿಗರ್, ಸೊ ಫ್ರಮ್ ದ ಫಿಗರ್ ವಿ ಹ್ಯಾವ್ ರಿಟನ್ ದಟ್ DR is equal to DS. ಯಾವ ರೀತಿ ಬರ್ಕೊಂಡಿದ್ದೀವಿ ಅಂತಂದರೆ, D is an external point, DR and DS are the tangents. Just now ನಾವು ಥಿಯರಮ್ ಪ್ರೂವ್ ಮಾಡಿದ್ವಿ ದಟ್ ದ ಲೆಂತ್ಸ್ ಆಫ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಈಗ D ಎಕ್ಸ್ಟರ್ನಲ್ ಪಾಯಿಂಟ್ ತಗೊಂಡ್ರೆ DR is equal to DS ಆಗುತ್ತೆ. ಸಿಮಿಲರ್ಲಿ ಇಫ್ ಐ ಟೇಕ್ A as an external point, I can write it as AP is equal to AS. If I take B as external point, BP is equal to BQ. Similarly, if I take C as external point, it becomes CR is equal to CQ. ನಾನು ಆ 4 ಈಕ್ವೇಷನ್ಸ್ನ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಇಲ್ಲಿ ಬರೆದಿದ್ದೀನಿ. ಸೊ ನನಗೆ 4 ಈಕ್ವೇಷನ್ಸ್ ಸಿಕ್ತು. ಇದು ಯಾವುದರಿಂದ ನಾನು ಬರ್ಕೊಂಡಿದ್ದು, ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಈಗ ನೆಕ್ಸ್ಟ್ ಸ್ಟೆಪಲ್ಲಿ ನಾವೇನು ಮಾಡಬೇಕು ಅಂದರೆ, ಆ್ಯಡಿಂಗ್ ಆಲ್ ದೀಸ್ 4 ಈಕ್ವೇಷನ್ಸ್ 1, 2, 3 and 4. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೋತೀರ, ಮತ್ತು ಯು ವಿಲ್ ಈಕ್ವೇಟ್ ದಟ್ ಟು ಆ್ಯಡಿಂಗ್ ರೈಟ್ ಹ್ಯಾಂಡ್ ಸೈಡ್. ಸೊ ನೀವು ಇಲ್ಲಿ ಏನು ಬರಿಬೋದು, DR plus BP plus CR plus AP is equal to DS plus BQ plus CQ plus AS. ಓಕೆ, ಈಗ ನೀವು ಇದನ್ನು ಯಾವ ರೀತಿ ಬರ್ಕೋತೀರಾ ಅಂದರೆ ಯು ಹ್ಯಾವ್ ಟು ರೀಅರೇಂಜ್ ದಿಸ್ ಟರ್ಮ್ಸ್. ಯಾಕೆ ಅಂತ ನಿಮಗೆ ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿ ರೀಅರೇಂಜ್ ಮಾಡ್ತೀನಿ ಅಂದರೆ, R ಟರ್ಮ್ಸ್ ಇರೋದನ್ನ ಒಂದು ಕಡೆ DR plus RC ಪ್ಲಸ್ P ಟರ್ಮ್ಸ್ ಇರೋದನ್ನ ಒಂದು ಕಡೆ BP plus AP is equal to S ಟರ್ಮ್ಸ್ ಇರೋದನ್ನ ಒಂದು ಕಡೆ DS plus AS. ಸಿಮಿಲರ್ಲಿ Q ಟರ್ಮ್ಸ್ ಇರೋದನ್ನ ಒಂದು ಕಡೆ BQ plus CQ. ಈಗ ನೀವು ಡಯಾಗ್ರಾಮಲ್ಲಿ ನೋಡೋದಾದರೆ DR plus RC ನಮಗೇನು ಬರುತ್ತೆ ಅಂದರೆ DC ಬರುತ್ತೆ. ಅದೇ ರೀತಿ BP plus AP ಏನು ಬರುತ್ತೆ, BA. ಸೊ ನೆಕ್ಸ್ಟ್ AS plus DS AD,
ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಬಿ ಸಿ. ಸೊ ನಾನು ಇದನ್ನು ಇಲ್ಲಿ ಸ್ಟೇಟ್ಮೆಂಟಲ್ಲಿ ರೀಪ್ಲೇಸ್ ಮಾಡ್ಬೋದು. ಡಿ ಆರ್ ಪ್ಲಸ್ ಆರ್ ಸಿ ಸಿ ಡಿ, ಬಿ ಪಿ ಪ್ಲಸ್ ಎ ಪಿ ಎ ಬಿ ಇಸ್ ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಎಸ್ ಇಸ್ ಎ ಡಿ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಇಸ್ ಬಿ ಸಿ. ಈ ರೀತಿಯಾಗಿ ನಾನು ಅದನ್ನು ರೀಪ್ಲೇಸ್ ಮಾಡಿದೆ. ದಿಸ್ ಒನ್ ಐ ವಿಲ್ ಟೇಕ್ ಇಟ್ ಆಸ್ ಈಕ್ವೇಷನ್ 5. ಈಗ ವಿ ನೋ ದಟ್ ನಾವಿಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀವಿ ಅಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್, ದಟ್ ಈಸ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಬಿ ಸಿ ಈಸ್ ಈಕ್ವಲ್ ಟು ಎ ಡಿ. ಓಕೆ, ಸಿನ್ಸ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಬಿ ಸಿ ಈಸ್ ಈಕ್ವಲ್ ಟು ಎ ಡಿ, ಈಕ್ವೇಷನ್ 5 ಬಿಕಮ್ಸ್, ಓಕೆ, ನಾನು ಈಕ್ವೇಷನ್ 5ಅಲ್ಲಿ ಸಿ ಡಿ ಜಾಗದಲ್ಲಿ ಐ ಕ್ಯಾನ್ ರೀಪ್ಲೇಸ್ ಇಟ್ ಬೈ ಎ ಬಿ, ಅದೇ ರೀತಿ ಬಿ ಸಿ ಜಾಗದಲ್ಲಿ ಐ ಕ್ಯಾನ್ ರೀಪ್ಲೇಸ್ ಇಟ್ ಬೈ ಎ ಡಿ. ಸೊ ನಾನು ರೀಪ್ಲೇಸ್ ಮಾಡಿ ಬರೆದ್ರೆ ಏನು ಆಗುತ್ತೆ, ಸಿ ಡಿ ಜಾಗದಲ್ಲಿ ಇಟ್ ವಿಲ್ ಬಿಕಮ್ ಎ ಬಿ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಜಾಗದಲ್ಲಿ ಐ ಆಮ್ ರೀಪ್ಲೇಸಿಂಗ್ ಇಟ್ ಬೈ ಎ ಡಿ. ಸೊ ಓಕೆ, ಐ ಗಾಟ್ ದ ಆನ್ಸರ್ as 2ab plus ab, 2ab is equal to 2ad. 2 gets cancelled, the remaining thing is ab is equal to ad. ಈಗ ನನಗೆ ಎ ಬಿ ಇಸ್ ನೀವು ಗಮನಿಸಬೇಕು ಕರೆಕ್ಟಾಗಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಬಂತು, ಬಟ್ ಐ ಆಲ್ರೆಡಿ ನೋ ದಟ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಸೊ ನಾನು ಇಲ್ಲಿ ಏನು ಬರಿಬೋದು ಅಂತ ಅಂದರೆ, ಫಸ್ಟು ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, AB is equal to CD because opposite sides of parallelogram are equal, and again AB is equal to AD, so AB is also equal to AD. ಓಕೆ, AD ಬರ್ಕೊಂಡೆ. ಈಗ AD ಯಾವುದಕ್ಕೆ ಈಕ್ವಲ್ ಇದೆ, AD is equal to BC, so AD is equal to BC. So from this I can conclude that since all the sides are equal, AB is equal to CD is equal to AD is equal to BC, ABCD is a rhombus. ನೀವು ಡಯಾಗ್ರಾಮಲ್ಲಿ ಕೂಡ ನೋಡ್ಬೋದು, AB is equal to CD is equal to AD is equal to BC. All the sides of this parallelogram are equal. Therefore, we conclude that ABCD is a rhombus. ಇದನ್ನು ನಾವು 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಹುದಂತ ಕ್ವೆಶನ್ನು. ನಿಮಗೆ 2 ಮಾರ್ಕ್ಸ್ಗೆ ಕೇಳೋದಾದರೆ ಅವ್ರು ನಿಮ್ಗೆ ಯಾವ ರೀತಿ ಕೇಳ್ತಾರೆ ಅಂದರೆ, ಇಲ್ಲಿವರೆಗೂ ಕೇಳ್ತಾರೆ. 2 ಮಾರ್ಕ್ಸ್ ಕ್ವೆಶನ್ ಕೇಳಿದ್ರೆ ಇಲ್ಲಿವರೆಗೂ ಕೇಳ್ತಾರೆ. ಹಾಗೆ ತುಂಬ ಸಲ ಕೇಳಿದರೆ ಕೂಡ ಜಸ್ಟ್ ಯು ಹ್ಯಾವ್ ಟು ಪ್ರೂವ್ ದಟ್ ಇದನ್ನು ಸಿ ಡಿ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಪ್ರೂವ್ ಮಾಡಿ ಅಂತ 2 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗೆ ತುಂಬ ಸಲ 2 to 3 ಟೈಮ್ಸ್ ಆ ಕ್ವೆಶನ್ ರಿಪೀಟ್ ಆಗಿದೆ. ನಾನು ಆಲ್ರೆಡಿ ಆ ಕ್ವೆಶನ್ನ ಸಾಲ್ವ್ ಮಾಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ವೋ ವಿಡಿಯೋ ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಸರ್ಕಲ್ಸ್ ಚಾಪ್ಟರ್. ಹಾಗೆ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.